ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಒಣ ಮೀನಿನ ಸಾರು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಿದ್ದೇನೆ. ಇಲ್ಲಿ ಅವಿಜ, ಬ್ಯಾಡಗಿ ಮೆಣಸಿನ್ಕಾಯಿ, ಮೆಂತ್ಯ, ಜೀರಿಗೆ ತಗೊಂಡಿದ್ದೇನೆ ಫ್ರೆಂಡ್ಸ್. ಈಗ ಒಂದು ಬಾಂಡೆಗೆ 1 ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಒಂದು 8 ಬ್ಯಾಡಗಿ ಮೆಣಸಿನ್ಕಾಯಿ ಜೊತೆಗೆ ಒಂದು 2 ಚಮಚದಷ್ಟು ಅವಿಜ, ಒಂದು 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಭಾಳ ಬೇಡ ಮೆಂತ್ಯ ಕಹಿ ಆಗಿಬಿಡುತ್ತೆ ಫ್ರೆಂಡ್ಸ್, ಅರ್ಧ ಚಮಚದಷ್ಟು ಜೀರಿಗೆ ಮತ್ತೊಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅರ್ಧ ಗೆಡ್ಡೆ ಬೆಳ್ಳುಳ್ಳಿಯನ್ನು ಕೂಡ ಇಲ್ಲಿ ಸೇರಿಸ್ಕೊತೇನೆ. ಇದರ ಜೊತೆಗೇ ಅರ್ಧ ಹೋಳು ತೆಂಗಿನಕಾಯಿ, ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಕೂಡ ಹಾಕ್ಕೊಂಡು ಇದ್ರ ಜೊತೆಗೇ ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈ ತೆಂಗಿನಕಾಯಿಯನ್ನೇನು ಭಾಳ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ ಫ್ರೆಂಡ್ಸ್. ಈಗ ಇದನ್ನು ಫ್ರೈ ಮಾಡಿದ ಕೂಡಲೇ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ನಾನು ಇಲ್ಲಿ ಮಾವಿನಕಾಯಿ ಸೀಸನ್ ಆಗಿರುವುದರಿಂದ ಈಗ ಒಂದು ಮಾವಿನಕಾಯಿಯನ್ನು ತಗೊಂಡು ಅದನ್ನು ಸಣ್ಣಗೆ ಹೆಚ್ಚಿ ಈರುಳ್ಳಿ ಜೊತೆ ಮೊದಲೇ ಬೇಯಿಸ್ಕೊತಿದ್ದೇನೆ ಫ್ರೆಂಡ್ಸ್. ನೀವೇನಾದರೂ ಮಾವಿನಕಾಯಿ ಬದಲು ಹುಣಸೆ ಹಣ್ಣನ್ನು ಹಾಕ್ಕೊತೀರ ಅಂದರೆ ಈರುಳ್ಳಿಯನ್ನು ಮೊದಲೇ ಬೇಯಿಸ್ಕೊಳ್ಳೋದು ಬೇಡ. ನಾನು ಈ ಮಾವಿನಕಾಯಿಯನ್ನು ಮೊದಲೇ ಬೇಯಿಸ್ಕೋಬೇಕು ಅಂತ ಅದ್ರ ಜೊತೆಗೇ ಈರುಳ್ಳಿಯನ್ನು ಹಾಕ್ಕೊಂಡು ಬೇಯಿಸ್ಕೊತಿದ್ದೇನೆ ಫ್ರೆಂಡ್ಸ್. ನಾನಿಲ್ಲಿ ಹುಣಸೆ ಹಣ್ಣನ್ನು ಸೇರಿಸ್ಕೊತಿಲ್ಲ, ಯಾಕಂದರೆ ಮಾವಿನಕಾಯಿಯನ್ನು ಸೇರಿಸ್ಕೊಂಡಿದ್ದೇನೆ. ನೀವೇನಾದರೂ ಹುಣಸೆ ಹಣ್ಣನ್ನೇ ಸೇರಿಸ್ಕೋಬೇಕಂದ್ರೆ ಒಂದು 2ರಿಂದ 3 ಬೀಜದಷ್ಟೇ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳಿ, ಭಾಳ ಏನು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳೋದು ಬೇಡ. ಈಗ ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ರುಬ್ಬಿರುವಂಥ ಮಸಾಲವನ್ನು ಈಗ ಇದಕ್ಕೆ ಸೇರಿಸ್ಕೊತೇನೆ ಫ್ರೆಂಡ್ಸ್. ಆದರೆ ಇದಕ್ಕೆ ನಿಮ್ಗೆ ಎಷ್ಟು ನೀರು ಬೇಕೋ ನೋಡಿಕೊಂಡು ಅಷ್ಟೇ ನೀರನ್ನು ನೀವು ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡ್ತೀರಾ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಈ ರೀತಿ ರೆಡಿ ಮಾಡಿರುವಂಥ ಸಾರನ್ನು ಒಂದು ಕುದಿ ಬರುವವರೆಗೆ ಚೆನ್ನಾಗಿ ಮೊದಲೇ ಕುದಿಸ್ಕೋಬೇಕು ನಾವು. ನೀವು ಇಲ್ಲಿ ಯಾವುದೇ ಡ್ರೈ ಫಿಶನ್ನು ತಗೊಂಡ್ರು ಮೊದಲು ಒಂದು ಸಲ ಬಿಸಿ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದಿಡಬೇಕು ಫ್ರೆಂಡ್ಸ್. ನಾನು ಈ ಥರ ಡ್ರೈ ಫಿಶನ್ನು ಇಲ್ಲಿ ತಗೊಂಡಿದ್ದೇನೆ. ಈಗ ಇಲ್ಲಿ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೇನೆ, ಸಾರು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ನಾವು ಈ ಒಣ ಮೀನನ್ನು ಹಾಕಿದ ಮೇಲೆ ಭಾಳ ಹೊತ್ತೇನು ಇದನ್ನು ಕುದಿಸೋದು ಬೇಡ, ಒಂದು 2 ಸೆಕೆಂಡಷ್ಟು ಕುದಿದರೆ ಸಾಕು ಫ್ರೆಂಡ್ಸ್. ಈಗ ಸಾರು ಚೆನ್ನಾಗಿ ಕುದೀತಿರೋದನ್ನು ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ಇವಾಗ ಇದಕ್ಕೆ ನಾನು ಒಣ ಮೀನನ್ನು ಈಗ ಸೇರಿಸ್ಕೊತಿದ್ದೇನೆ. ಇದು ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದೊಂದು ಸಲ ಅಡುಗೆ ಮಾಡೋದಕ್ಕೆ, ಸಾರು ಮಾಡೋದಕ್ಕೆ ಏನೂ ಇಲ್ಲದಾಗ ಈ ಥರ ಒಂದು ಒಣ ಮೀನಿನ ಸಾರನ್ನು ಮಾಡ್ಕೋಬೋದು. ಈಗ ಇದಕ್ಕೆ ಒಣ ಮೀನನ್ನು ಈಗ ನಾನು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಗ್ಯಾಸನ್ನು ಸಣ್ಣ ಉರಿಯಲ್ಲಿಟ್ಟು ಒಂದು 2 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಈಗ ಇದಕ್ಕೆ ಉಪ್ಪು ಸರಿಯಾಗಿದೆಯೋ ಅಂತ ನೋಡ್ಕೊತಿದ್ದೇನೆ. ಒಂದು ಸ್ವಲ್ಪ ಉಪ್ಪಿನ ಅಂಶ ಕಡಿಮೆ ಇರೋದ್ರಿಂದ ಸ್ವಲ್ಪ ಸೇರಿಸ್ಕೊತಿದ್ದೇನೆ. ಆದರೆ ಉಪ್ಪನ್ನು ಮಾತ್ರ ನೋಡ್ಕೊಂಡು ಸೇರಿಸ್ಕೊರಿ, ಯಾಕಂದರೆ ಒಣ ಮೀನಲ್ಲೂ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಫ್ರೆಂಡ್ಸ್. ಕೊನೆಯಲ್ಲಿ ಒಂದು ತತ್ತಿಯನ್ನು ಹಾಕ್ಕೊತಿದ್ದೆ, ಇದು ಆಪ್ಷನಲ್, ನಿಮ್ಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ ಫ್ರೆಂಡ್ಸ್. ತತ್ತಿಯನ್ನು ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ತತ್ತಿಯನ್ನು ಹಾಕ್ಕೊಂಡ್ಮೇಲೆ ಒಂದು ಕುದಿ ಬಂದರೆ ಸಾಕು ಫ್ರೆಂಡ್ಸ್. ಈಗ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.